ಒಟ್ಟಿಗೆ ಒಂದೆರಡು ಸಿನಿಮಾ ಇದೆ ಮುಂಚೆ ಮಾಡಿದ್ವಿ. ನನ್ನ ಒಂದು ಸಿನಿಮಾಗೆ ಅವರು ಕೋ ಪ್ರೊಡ್ಯೂಸರ್ ಕೂಡ ಇದ್ದಾರೆ. ಹಾಗಾಗಿ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಸ್ಕ್ರಿಪ್ಟ್, ಕೇಳಿ ನೋಡಿದ್ರೆ ನಿನಗೆ ಇಷ್ಟ ಆದರೆ ಮಾಡು ಅಂತ ಕೇಳಿದೆ. ಸುನಿಲ್ ನರೇಟ್ ಮಾಡಿದ್ರು. ಇಟ್ ವಾಸ್ ಇಂಟ್ರೆಸ್ಟಿಂಗ್. ಅಂದರೆ ನನಗೆ ನನ್ನ ಆಲೋಚನೆಗಳಿಗೆ ಒಗ್ಗುವಂಥ ಒಂದು ಕಥೆಯಾಗಿತ್ತು. ಸುಮಾರು ವಿಷಯಗಳು ನನಗೆ ಕಾಣಿಸ್ತವೆ ಅದರಲ್ಲಿ. ನಾನು ರಿಲೇಟ್ ಮಾಡ್ಕೊಳ್ಳೋಕ್ಕಾಗುವಂಥದ್ದು, ನನ್ನ ಆಲೋಚನೆಗಳಿಗೆ ರಿಲೇಟ್ ಮಾಡ್ಕೊಳ್ಳೋಕ್ಕಾಗುವಂಥ ಸುಮಾರು ವಿಷಯಗಳಿತ್ತು. ನನಗೆ ಅವರು ಅದೇ ಹೇಳಿದ್ದು ಮೊದಲು ಪೊಲೀಸ್ ಒಳ್ಳೆ ನಿನಗೆ, ಬಟ್ ಕಥೆ ಇಂಟ್ರೆಸ್ಟಿಂಗ್ ಆಗಿದೆ, ಬೇರೆ ಥರ ಇದೆ, ಹಾಗಾಗಿ ಟ್ರೈ ಮಾಡ್ತೀಯ ಅಂತ. ಸೊ ನನಗೆ ಡೆಫಿನೆಟ್ಲಿ ಅದು ಅನ್ನಿಸ್ತು. ಏನು ಮಾಡೋಕ್ಕಾಗಲ್ಲ, ಯೂನಿಫಾರ್ಮಿಂದ ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಅದರಲ್ಲಿ ಇದ್ದಿದ್ರಲ್ಲಿ ಒಂದಷ್ಟು ವೆರೈಟಿ ಹುಡುಕುವ ಅಂತ ಅಷ್ಟೇ. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು, ಕಥೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲಿ ಹೇಳ್ತಾ ಇರೋಂಥ ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿತ್ತು, ರಿಲೆವೆಂಟ್ ಆಗಿತ್ತು. ಇವತ್ತಿಗೂ ಪ್ರಸ್ತುತ ಅದು. ಯಾಕಂದರೆ ಇವತ್ತಿಗೂ ನಾವು ಒಂದು ಹೆಣ್ಣನ್ನ ಸಮಾಜದಲ್ಲಿ ಹೇಗೆ ನೋಡ್ತಾ ಇದ್ದೀವಿ, ಅಂದರೆ ಸಮಾಜದ ಬೇರೆ ಬೇರೆ ವರ್ಗಗಳೇ ಹೆಂಗೆಲ್ಲ ನೋಡ್ತವೆ, ಅವರ ಅಪ್ಬ್ರಿಂಗಿಂಗ್ ಹೆಂಗಿರುತ್ತೆ. ಅಂದರೆ ನಾವೆಲ್ಲರೂ ನಮ್ಮ ಅನುಭವಗಳ ಮೂಲಕನೇ ತಾನೇ ನಾವು ಇನ್ನೊಬ್ಬರನ್ನ ಜಡ್ಜ್ ಮಾಡೋದು, ಅಥವಾ ಇನ್ನೊಬ್ಬರ ಬಗ್ಗೆ ಒಂದು ದೃಷ್ಟಿಕೋನ ಬೆಳೆಸ್ಕೊಳ್ಳೋದು. ಹಾಗೆ ಸಮಾಜದ ಎಲ್ಲ ವರ್ಗಗಳನ್ನು ಪ್ರತಿನಿಧಿಸುವಂಥ ಪಾತ್ರಗಳಿದ್ವು ಅದರಲ್ಲಿ. ಅವೆಲ್ಲವೂ ಒಂದು ಹೆಣ್ಣನ್ನು ಹೆಂಗೆ ನೋಡ್ತವೆ ಅನ್ನೋದಿತ್ತಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಥ್ರಿಲ್ಲರ್ ಆಗೂ ಇಂಟ್ರೆಸ್ಟಿಂಗ್ ಆಗಿ ನಿಮಗೆ ಒಂದು ಕೇಸ್ನ ಒಬ್ಬ ಪೊಲೀಸ್ ಸಾಲ್ವ್ ಮಾಡ್ತಾ ಇದ್ದಾನೆ, ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡು ಹೋಗ್ತಾ ಇರುತ್ತೆ. ತೊಗೊಂಡು ಹೋಗ್ತಾ ನಾವು ಇದನ್ನೆಲ್ಲ ಹೇಳಿದ್ರು ಏನೋ ಸೀರಿಯಸ್ ಸಿನಿಮಾ ಅಂತ ಅನ್ಕೊಬೋದು ಜನ. ಬಟ್ ಅದು ಒಂದು ಥ್ರಿಲ್ಲರ್, ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಥ್ರಿಲ್ಲರ್. ಅದ್ರ ಜೊತೆಗೇ ಸುಮಾರು ನಾವು ಆಲೋಚನೆ ಮಾಡಬೇಕಾದಂಥ ಸುಮಾರು ವಿಷಯಗಳು ಇದ್ರೊಳಗಡೆ ಬರ್ತವೆ. ಸೊ ಹಂಗಾಗಿ ಇದೆಲ್ಲ ಇದ್ದಿದ್ದರಿಂದ ನನಗಿಷ್ಟ ಆಯಿತು, ಹಾಗಾಗಿ ಮಾಡ್ತಾ. ಅಂದರೆ ಈ ಸಿನಿಮಾ ಹೊರತುಪಡಿಸಿ ಒಂದು ಚಿಕ್ಕ ಕ್ವಶನ್ ನನಗೆ ಈಗ ಚಕ್ಕಂತ ಹೊಳಿತಾ ಇರೋದು, ಅಕಸ್ಮಾತ್ ಏನಾದ್ರು ಈಗ ನಿಮ್ಮನ್ನ ನೋಡಿ ಎಷ್ಟೋ ಜನ ಪೊಲೀಸರ ಆಫೀಸರ್ ಆಗ್ಬಿಡ್ತಾರೆ. ಇದು ಕಟ್ಟು, ಇದು ಒಬ್ಬೊಂದು ಪೊಲೀಸ್ ಸ್ಥಿತಿ ಹಿಂಗಿರ್ಬೇಕು ಅಂತ ಎಷ್ಟೋ ಜನ ಆಗಿರ್ತಾರೆ ಸರ್. ಅಕಸ್ಮಾತ್ ನಿಮಗೆ ಒಂದು ದಿವಸದ ಮಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಅಧಿಕಾರ ವಹಿಸ್ಕೋಬೇಕಪ್ಪ, ಕಾನ್ಸ್ಟೇಬಲ್, ದೆಪೆದಾರನೋ ಅಥವಾ ASI ಏನೋ PSI ಏನೋ ಒಂದು ದಿವಸ ಒಂದು ಅಧಿಕಾರ ವಹಿಸ್ಕೊಳ್ಬೇಕು ಅಂತ ಅನ್ಸುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ? ಯಾವ ಅಧಿಕಾರನ ವಹಿಸ್ಕೋಬೇಕು ಅಂತ ಆಸೆ ಆಗುತ್ತೆ ಸರ್? ತುಂಬ ಟ್ರಿಕಿ ಕ್ವೆಶನ್. ಯಾಕೆಂದರೆ ಇದು ಒಂಥರ ಹೈರಾರ್ಕಿ ಇರುವಂಥ ಸಿಸ್ಟಮ್ ಅಲ್ವಾ, ನಮ್ಮ ಆಡಳಿತ ವ್ಯವಸ್ಥೆನೇ ಆಗಿದೆ. ಸೊ ಹಾಗಾಗಿ ತುಂಬ ದೊಡ್ಡ ಬದಲಾವಣೆ ಮಾಡಬೇಕು ಅಂದರೆ ದೊಡ್ಡ ಪೊಸಿಷನ್ನೇ ಹಿಡಿಬೇಕಾಗತ್ತೆ. ಇಲ್ದರೆ ಬದಲಾವಣೆ ಸಾಧ್ಯ ಇಲ್ಲ. ಪಾಪ ಎಲ್ಲರಿಗೂ ಸಿಗಾಕೊಂಡಿರ್ತಾರೆ. ನಾವು ಸಿನಿಮಾಲ್ ತೋರಿಸ್ದಂಗೆ ಎಲ್ಲವೂ ಅಷ್ಟೊಂದೆಲ್ಲ ಸುಂದರವಾಗಿರಲ್ಲ, ಎಲ್ಲ ಆಫೀಸರ್ಗಳು ಅಷ್ಟು ಆರಾಮಾಗಿರೋಕ್ಕಾಗಲ್ಲ. ಅವ್ರದ್ದೇ ಪ್ರೆಷರ್ ಇರ್ತದೆ ಕೆಲಸ ಮಾಡೋದಕ್ಕೆ. ತುಂಬ ಕಷ್ಟ ಅದ, ತುಂಬ ಪ್ರೆಷರಲ್ಲಿ ಕೆಲಸ ಮಾಡುವಂಥ ಕೆಲಸ ಇದು. ಆ್ಯಕ್ಚುಲಿ ತುಂಬ ಪ್ರೆಷರ್ ಇರುವಂಥ ಕೆಲಸ. ಒಂದು ಕಡೆ ಜನಗಳು ಒತ್ತಡ ಇರುತ್ತೆ, ಟೈಮ್ ಲಿಮಿಟ್ಸ್ ಇಲ್ಲ, ರಾತ್ರಿ ಎಲ್ಲ ಹೋಗುವ ಕೆಲಸ ಮಾಡಬೇಕಾಗತ್ತೆ. ಯಾವಾಗಂದ್ರೆ ನಾವು ಕೇಸ್ಗಳು ಬರ್ತವೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹೋಗಲೇಬೇಕು, ವಿಧಿ ಇಲ್ಲ. ಡಾಕ್ಟರ್ ಅವರು ಇಲ್ಲ ಅಂತ ಹೇಳ್ಬೋದು, ಇದಂತ ಹೆಂಗೆ ಹೇಳೋದು, ಇಲ್ದರೆ ಟಕ್ ಅಂತ ಆ್ಯಕ್ಷನ್ ತಗೋತಾರೆ ಹೋಗಲಿಲ್ಲ ಅಂದರೆ. ಆ ಕಡೆ ಮೇಲಧಿಕಾರಿಗಳ ಪ್ರೆಷರ್ ಇರುತ್ತೆ, ಈ ಕಡೆ ಯಾಕಂದರೆ ಕ್ರೈಮ್ ಇನ್ವಾಲ್ವ್ ಆಗಿರೋದ್ರಿಂದ ರಾಜಕಾರಣಿಗಳು ಒತ್ತಡ ಖಂಡಿತ ಬಂದೇ ಬರ್ತಾರೆ ಅಲ್ಲಿ. ಸೊ ಇಷ್ಟು ಒತ್ತಡದ ಮಧ್ಯೆ ಪುರುಸೊತ್ತಿಲ್ದಂಗೆ ನಿದ್ದೆ ಇಲ್ದಂಗೆ ಕೆಲಸ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಸ್ಟ್ರೆಸ್ಫುಲ್. ಹಾಗಾಗಿ ಈ ಪೊಲೀಸಿಗೆಲ್ಲ ಎಲ್ಲ ಕಾಯಿಲೆಗಳು ಬಂದಿರ್ತವೆ. ಪಾಪ ಇದಿಲ್ಲದೆ ಮಾಡ್ತಾ ಇರ್ತಾರೆ ಅಷ್ಟೇ. ಏನೋ ಒಂದು ನಂಬಿಕೆ, ಸಮಾಜದಲ್ಲಿ ಏನೋ ಬದಲಾವಣೆ ತರ್ಬೋದು, ಆರಕ್ಷಕರು ಅಂತ ತಾನೇ ಹೇಳ್ತೀವಿ ಅವ್ರನ್ನ. ಸೊ ಮ್ಯಾಕ್ಸಿಮಮ್ ಪವರ್ ಯಾವುದಕ್ಕಿದೆ ಅಪೋಸಿಷನ್, ಖಂಡಿತ ಅಪೋಸಿಷನ್ಗೆ ಹೋಗಿ ಟ್ರೈ ಮಾಡ್ತೀನಿ. ಹೋದರೆ ಮೇಯ್ನಾಗಿ ನನಗನ್ಸೋದು ನಮ್ಮ ಸಮಾಜದಲ್ಲಿರೋ ಸಮಸ್ಯೆ, ನಮ್ಮ ದೇಶದಲ್ಲಿರೋ ಸಮಸ್ಯೆ. ನಮ್ಮ ದೇಶ ಅತೀ ಶ್ರೀಮಂತ ದೇಶ. ನಮ್ಮ ಸಂಪನ್ಮೂಲಗಳು ಅತ್ಯದ್ಭುತವಾಗಿ ಸಂಪನ್ಮೂಲಗಳಿದೆ. ಅಷ್ಟು ವೆರೈಟಿ ಬೇರೆ ಇದೆ ನಮ್ಮಲ್ಲಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರದ ಸಂಪನ್ಮೂಲ ಇದೆ, ಒಂದು ಥರದಲ್ಲ, ನೂರಾರು ಥರದ ಸಂಪನ್ಮೂಲಗಳಿದೆ. ಆದರೆ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ನಾವು ದುರ್ಬಳಕೆ ಮಾಡ್ತಾ ಇದ್ದೀವಿ. ಜೊತೆಗೆ ಅದರ ಬಗ್ಗೆ ಕಾಮನ್ ಮ್ಯಾನ್ ಇದ್ದಾನೆ, ಯಾರು ಸಾಧಾರಣ ಒಬ್ಬ ಪ್ರಜೆ ಇದ್ದಾನೆ, ಅವನಿಗೆ ಎಜುಕೇಷನ್ ಇಲ್ಲ, ಅವನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊತಾ ಇರೋಲ್ಲ. ಮೇಯ್ನಾಗಿ ಅಲ್ಲಿ ಎಲ್ಲದರಲ್ಲೂ ನನಗೆ ಸಮಸ್ಯೆ ಅನಿಸೋದು ಕರಪ್ಷನ್ನೇ. ಸೊ ಭ್ರಷ್ಟರಾಗಿದ್ದೀವಿ, ಜನರಿಂದ ಹಿಡಿದು ರಾಜಕಾರಣಿ ತನಕ, ಮೇಲೆ ಅವನು ಯಾರು ಕೂತ್ಕೊಂಡು ಅಲ್ಲಿ ತನಕನೂ ಎಲ್ಲರೂ ಭ್ರಷ್ಟ ಆಗಿದ್ದೀವಿ. ಜನ ಭ್ರಷ್ಟರಾಗಿಲ್ಲದೆ ಇದ್ದರೆ ಅವ್ರನ್ನೆಲ್ಲರೂ ಭ್ರಷ್ಟ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಜನ ದುಡ್ಡು ತಗೊಂಡು ಓಟ್ ಹಾಕಿ, ಇಲ್ಲೋ ಜಾತಿ ಮತ ಧರ್ಮ ನೋಡ್ಕೊಂಡು ಓಟ್ ಹಾಕ್ತೇ ಹೋದರೆ ಅವ್ನು ಕೆಲಸ ಮಾಡಬೇಕಾಗತ್ತೆ. ಅವ್ನು ತಿಕ್ಕ ಬಗ್ಸ್ ಕೆಲಸ ಮಾಡ್ತಾನೆ. ಅವಾಗ ಇವರು ಕೊರಳ್ಪಟ್ಟಿ ಹಿಡ್ಕೊಂಡು ಕೇಳ್ಬೋದು, ಮಾಡೋಗೋಳಿ ಮಗನೇ ಅಂತ ಹೇಳಿ. ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇವರು ಭ್ರಷ್ಟರು, ಕಾಸಿಸ್ಕೊಂಡು ಇವರೇ ಭ್ರಷ್ಟರಲ್ಲ. ಲಂಚ ತೊಗೊಂಡ್ಮೇಲೆ ಇವ್ನಿಗೆ ಕೇಳೋದಕ್ಕೆ ಕೆಲ ಇರ್ತಾಕು. ಇವ್ನು ಲಂಚ ತೊಗೊಳ್ದೇ ಇದ್ದರೆ ಅವ್ನಿಗೆ ಲಂಚ ಹೊಡೆಯೋ ಅವಶ್ಯಕತೆ ಏನಿದೆ? ಕೆಲಸ ಮಾಡಿದ್ರೆ ಓಟ್ ಬೀಳುತ್ತೆ ಅಂತ ಕೂತಾರೆ, ಅವನು ಯಾಕೆ ಲಂಚ ಹೊಡಿತಾನೆ? ಲಂಚ ಹೊಡೆಯೋದೇನಕ್ಕೆ ಅಂದರೆ ಇವ್ರು ಕೊಡೋದಕ್ಕೆ. ಸೊ ಭ್ರಷ್ಟಾಚಾರ ಅಂತ ತಡೆಯೋದಕ್ಕೆ ಏನಾದ್ರು ಮಾಡ್ಬೋದು ಟ್ರೈ ಮಾಡಿದೆ. ಪಾಪ ಸ್ಟಿಲ್ ಬ್ಯೂರೋಕ್ರಸಿಯಲ್ಲಿ ಕೂತ್ಕೊಂಡು ಕಷ್ಟವೇ.
ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಭ್ರಷ್ಟ ರಾಜಕಾರಣಿಗಳೆಲ್ಲ ಒಂದು ಲೈನ್ ಅಪ್ ಮಾಡಿ ಎಲ್ಲರೂ ಒಂದು ದಿವಸದ ಮಟ್ಕಾರು ಜೈಲ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ವರ್ಕ್ ಮಾಡ್ಬಿಡ್ತೀನಿ. ಆಗ ಅದರಿಂದ ಏನು ಬದಲಾಗಲ್ಲ, ಬಂಡ್ರು ಇವರೆಲ್ಲ ಎಂತೆಂಥ ದೊಡ್ಡ ಸ್ಕ್ಯಾಮ್, ಎಲೆಕ್ಟ್ರಲ್ ಬಾಂಡ್ ಅಂತ ಸ್ಕ್ಯಾಮ್ ಮಾಡೇನೆ ಪ್ರಧಾನಿನೇ ಕೂತ್ಕೊಂಡು ನಾನು ಮಾಡಿದ್ದಕ್ಕೆ ಕಳ್ತನ ಮಾಡ್ಬೋದು ಅಂತ ಗೊತ್ತಾಯ್ತು ಅಂತ ಅಂದ್ಬಿಟ್ರು. ಅದನ್ನೇ ನಾವು ಅರ್ಗಿಸ್ಕೊಂಡು ಸರಿ ಸರಿ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ವಿ. ಸುಪ್ರೀಂ ಕೋರ್ಟ್ ಅದನ್ನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತು. ಅಂದರೆ ಸಂವಿಧಾನಕ್ಕೆ ವಿರುದ್ಧವಾದದ್ದು ಈ ಕೆಲಸ ಅಂತ. ಸಂವಿಧಾನಕ್ಕೆ ವಿರುದ್ಧವಾದ ಕೆಲಸ ಮಾಡಿದವ್ರು ಪನಿಷ್ಮೆಂಟ್ ಏನು ಕೊಟ್ರಿ? 0. ಸೊ ಈ ಥರದ ವ್ಯವಸ್ಥೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಏನು ಮಾಡ್ಬೋದು? ಕಮಿಷನರೇ ಆದ್ರೂ ಏನು ಮಾಡೋದು? ಮ್ಯಾಕ್ಸಿಮಮ್ ಇವ್ರನ್ನೆಲ್ಲ ಒಂದು ದಿವಸದ ಮಟ್ಕಾರ ಜೈಲ್ ಒಳಗಡೆ ಹಾಕ್ಬೋದು ಅನ್ಸುತ್ತೆ. ಅಂದರೆ ಜನರನ್ನು ಸೇರ್ಸಾಕ್ಬೇಕಾಗತ್ತೆ ಅನ್ಸುತ್ತೆ. ಈಗ ಜನರ ಲಂಚ ತಗೊಂತಾನೆ ಓಟ್ ಹಾಕ್ತಾ ಇದ್ದೀವಿ. ಸೊ ಭ್ರಷ್ಟರು ಇಲ್ಲ ಅಂತಂದರೆ, ಭ್ರಷ್ಟಾಚಾರ ಇಲ್ಲ ಅಂತಂದರೆ ನಮ್ಮ ದೇಶ ನಿಜವಾಗ್ಲೂ ಎಲ್ಲೋ ಇರ್ತಾ ಇತ್ತು. ಟ್ಯಾಲೆಂಟ್ ಕಡಿಮೆ ಇಲ್ಲ, ನಿಮಗೆ ಬುದ್ಧಿಮತ್ತೆ ಕಡಿಮೆ ಇಲ್ಲ, ಭಯಂಕರ ಬುದ್ಧಿವಂತರಿದ್ದೀವಿ. ಅಂದರೆ ಜಗತ್ತಿನಲ್ಲಿ ಎಲ್ಲ ನಾವೇ ಹೇಳ್ಕೊತೀವಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆ ಅಂದರೆ ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳದ್ದು CEO ಇಂಡಿಯನ್ಸ್ ಅಂತ ಕೊಚ್ಕೊತೀವಿ. ಹಾಗಾದ್ರೆ ನಮ್ಮ ದೇಶ ಯಾಕೆ ಹಿಂಗಿದೆ? ಇನ್ನೂ 80% ಎಲ್ಲ 5 kg ಸರ್ಕಾರ ಕೊಡೋ ರೇಷನ್ ತಗೊಂಡು ಬದುಕಿದೆ ಅಂತಂದರೆ ಬಡತನ ಇಷ್ಟಿದೆ ಇಲ್ಲಿ. ಸೊ ಗೊತ್ತಿಲ್ಲ, ಮೋಸ್ಟ್ ಒಳ್ಳೆಯದೇ ಅಧಿಕಾರ ಸಿಗಬೇಕು ಅಂತಂದರೆ ಆ ಥರದ್ದು ತುಂಬ ಪವರ್ಫುಲ್ ಅಧಿಕಾರ ಸಿಕ್ಕಿದ್ರೆ ಒಂದು ದಿವಸದ ಮಟ್ಟಿಗಾರು ಇವರಿಗೆಲ್ಲ ಒಂದು ಸ್ವಲ್ಪ ಬುದ್ಧಿ ಕಲಿಸೋದು ಪ್ರಯತ್ನ ಮಾಡ್ತೀವಿ. ಬಟ್ ಸ್ಟಿಲ್ ಪನಿಷ್ಮೆಂಟ್ ಇದೆ. ನಾವೊಂದು ಇದು ಮಾಡಿದ್ವಿ, ಒಂದು ವೆಬ್ ಸೀರೀಸ್ ಮಾಡಿದ್ವಿ, ಪ್ಯಾರಾಶೂಟ್ ಅಂತ, ತಮಿಳಿನಲ್ಲಿ. ತುಂಬ ಚೆನ್ನಾಗಿ ಬರ್ದಿದ್ರು ಒಂದು ಲೈನ್ ಅದರಲ್ಲಿ. ನಂತರ ಅದು ಕೃಷ್ಣ ಅಂತ ಒಬ್ಬರು, ಅವ್ರು ಪೊಲೀಸ್ ಆಫೀಸರ್ ರೋಲ್ ಮಾಡಿದರು. ನಾನೊಬ್ಬ ಒಂದು ಲೋವರ್ ಮಿಡ್ಲ್ ಕ್ಲಾಸ್ನ ಒಬ್ಬ ಸಿಲಿಂಡರ್ ಸಪ್ಲೈ ಮಾಡುವಂಥ ಒಂದು ಕ್ಯಾರೆಕ್ಟರ್. ಮಕ್ಕಳು ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ, ಮಕ್ಕಳನ್ನ ಹುಡುಕ್ತಾ ಬರ್ತಾರೆ. ಇವರಿಬ್ರಿಗೂ ಒಂದು ಈಗೋ ಕ್ಲಾಸ್ ನಡೀತಾನೆ ಇರ್ತೀವಿ, ಸ್ವಲ್ಪ ಈಗೋಯಿಸ್ಟಿಕ್. ಯಾಕಂದರೆ ನಾನು ಕಷ್ಟಪಟ್ಟಂಗೆ ಮಕ್ಕಳು ಕಷ್ಟಪಡಬಾರ್ದು ಅಂತ ಮಕ್ಕಳನ್ನ ಓದಿಸ್ತಾ ಇರ್ತಾನೆ. ಮಕ್ಕಳು ಏನೋ ಒಂದು TVS ಇರ್ತಲ್ಲ, ಅದನ್ನ ಎತ್ಕೊಂಡು ಹೋಗಿ ಕಳೆದೋಗ್ಬಿಟ್ಟು ಅದ್ರ ಹಿಂದೆ ಹೋಗಿ ಏನೋ ದೊಡ್ಡದಾಗಿ ಅವ್ನಿಗೂ ಜಗಳ ಆಡ್ಬಿಡ್ತು. ಅವ್ನು ಬೈದ್ಬಿಡ್ತಾನೆ, ಈ ನನ್ನ ಮಕ್ಳಿಗೋಸ್ಕರ ಬರಲಿಲ್ಲ. ಅವನು ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಎತ್ಕೊಂಡು ಹೋಗಿದ್ದು ಒಂದು ದೊಡ್ಡ ಇನ್ಫ್ಲೂಯೆನ್ಷಿಯನ್ ಬೈಕ್ ಹೊರಟೋಗಿರುತ್ತೆ. ಅವ್ನು ಕೆಲಸ ಹೋಗೋ ಪರಿಸ್ಥಿತಿ, ಅವ್ನು ಬೈಕ್ ನೋಡ್ಕೊಂಬಂದಿರ್ತಾನೆ, ನಿಮ್ಮ ಮಕ್ಳಿಗೋಸ್ಕರ ಅವ್ನು ಬರ್ತಾನೆ. ಇನ್ನು ಹೇಳಿದಾಗ ಅವ್ನು ಹೇಳ್ತಾನೆ ವಾಪಸ್ ನನಗೆ, ಒಂದ್ಸಲ ಒಂದು ಕಡೆ ಇಬ್ಬರಿಗೂ ಮಾತುಕತೆ ಆಗುತ್ತೆ, ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾನೆ ಒಂದು ಕಡೆ. ಆವಾಗ ಅವನು ಹೇಳ್ತಾರೆ, ನೀನು ಒಳ್ಳೆಯವನೇ, ಆದರೆ ಹೊಡೆಯೋದು ಬಡಿಯೋದು, ಮಕ್ಕಳನ್ನ ಹೊಡೆದು ಬಡಿದು ಬೆಳೆಸ್ತಾ ಇರ್ತಾನೆ, ಸರಿ ಮಾಡಿಬಿಡ್ತೀನಿ ಅಂತ. ಹೊಡೆಯೋದು ಬಡಿಯೋದ್ರಿಂದ ಜಗತ್ತನ್ನು ಬದಲಾಯಿಸ್ಬೋದು, ಮಕ್ಕಳನ್ನ ಬದಲಾಯಿಸ್ಬೋದು ಅಂತ ಅನ್ಕೊಂಡಿದ್ದಿದ್ರೆ ನಾವು ಪೊಲೀಸ್ ಹೊಡೆತಕ್ಕೆ ಪೂರ್ತಿ ಸಮಾಜ ಬದಲಾವಣೆ ಆಗಿಬಿಟ್ಟಿರೋದು ಇವತ್ತಿಗೆ. ಆಗಿಲ್ಲ ಅಂದರೆ ಅದರಿಂದ ಸಾಧ್ಯ ಇಲ್ಲ, ಪ್ರೀತಿಯಿಂದಷ್ಟೇ ಸಾಧ್ಯ ಅಂತ. ಅದು ವೆರಿ ನೈಸ್ ಥಿಂಗ್ ಟು ಸೇ. ಸೊ ನಾನು ಇವಾಗ ಕೂತ್ಕೊಂಡು ಎಲ್ಲರನ್ನೂ ಜೈಲಿಗೆ ಹಾಕ್ತೀನಿ, ಏನು ಬದಲಾವಣೆ ಆಗಲ್ಲ ಅನ್ಸುತ್ತೆ, ಒಂದು ದಿವಸದ ಮಟ್ಟಿಗೆ ಆಗ್ಬೋದು ಅಷ್ಟೇ. ಸೊ ಎಜುಕೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ಲಿ ಪೊಲೀಸರು ಪಾಪ ಮಾಡ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಅವ್ರು ಎಜುಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಲ್ಲ ಥರದಲ್ಲಿ ಬದಲಾವಣೆ ಆಗಬೇಕು ದೇಶದಲ್ಲಿ. ಮೊದಲು ಮೇಯ್ನಾಗಿ ಜನ ಬದಲಾಗಬೇಕು, ಜನಗಳಿಗೆ ಅವ್ರಿಗೆ ಏನು ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು. ನಮ್ಮ ಜನ ಶಿಕ್ಷಣವನ್ನು ಕೇಳಬೇಕು, ತಗೋಬೇಕು, ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕು. ಶಿಕ್ಷಣ ಅಂದರೆ ಬರೀ ಪುಸ್ತಕದ ಬದನೇಕಾಯಿ ಅಲ್ಲ, ಕಾಮನ್ ಸೆನ್ಸ್. ಈ ಸಿನಿಮಾನೂ ಅಷ್ಟೇ. ಈ ಸಿನಿಮಾ ಒಂದು ಹೆಣ್ಣನ್ನು ಹೇಗೆ ನೋಡ್ತೀವಿ ಅನ್ನೋ ನೋಟ ಹೇಳ್ಕೊಡುತ್ತೆ. ಇವತ್ತಿಗೆ ಹೆಣ್ಣಿನ ವಿರುದ್ಧ ಮ್ಯಾಕ್ಸಿಮಮ್ ಕ್ರೈಮ್ಸ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ. ಸಾವಿರಾರು ಜನ, ಐ ಥಿಂಕ್ ಒಂದು ನಿಮಿಷಕ್ಕೊಂದು ರೇಪ್ ಅನಿಸುತ್ತೆ. ಪರ್ ಡೇ ಎಷ್ಟು ರೇಪ್ ಕೇಸಸ್ ನೀವು ರಿಜಿಸ್ಟರ್ ಆಗ್ತಾ ಇದೆ ಅಂತ ನೋಡಿದ್ರೆ ನೋಡೇ ಬಿಡೋಣ ಇಲ್ಲೇ. 90 ರೇಪ್ಸ್ ಅ ಡೇ. ಸೊ 90, ಅದು 2022 ಫಿಗರ್ಸ್. ಇವತ್ತಿಗಿನ್ನೂ ಜಾಸ್ತಿ ಆಗಿರುತ್ತೆ. ನಮ್ಮಲ್ಲಿ ಸೆನ್ಸಸ್ಸೇ ಮಾಡಿರಲಿಲ್ಲ, ಎಷ್ಟು ಜನ ಇದ್ದೀವಿ ಅಂತಲೇ ಗೊತ್ತಿಲ್ಲ. ಹೆಂಗೆ ಗೊತ್ತಾಗುತ್ತೆ ಇವಾಗ ಎಷ್ಟು ಜನಕ್ಕೆ ಏನಾಗ್ತದೆ ಅಂತ? ಸೊ ಒಂದು ದೇಶದಲ್ಲಿ 92 ರೇಪ್ಸ್, 90 ರೇಪ್ಸ್ ಇನ್ ಅ ಡೇ ರಿಪೋರ್ಟೆಡ್. ಅನ್ರಿಪೋರ್ಟೆಡ್ ಅದಕ್ಕಿಂತ 10 ಪಟ್ಟಾರು ಜಾಸ್ತಿ ಇರುತ್ತೆ. ಎಷ್ಟು ಜನ ರಿಪೋರ್ಟ್ ಮಾಡ್ತಾರೆ? ಅದು ಇವಾಗೆಲ್ಲ ಮನೆ ಒಳಗಡೆನೇ ಆಗುವಂಥ ರೇಪ್ಗಳು, ಹೇಳ್ಕೊಳಕ್ಕಾಗದಿರೋವಂಥ ರೇಪ್ಗಳು ಇಂಥವೆಲ್ಲ ಇರ್ತಾವಲ್ಲ. ಸೊ ಬರೀ ರೇಪ್ಸ್ ಇದು, ಅದಲ್ಲದೆ ಬೇರೆ ಬೇರೆ ಕ್ರೈಮ್ಸ್ ಇವೆ. ಇವನ್ನೆಲ್ಲ ಲೆಕ್ಕ ಹಾಕೊಂಡು ಹೋದರೆ ಎಷ್ಟು ನಿಮಿಷಕ್ಕೊಂದು ಕ್ರೈಮ್ ಆಗ್ತಾನೆ ಇದೆ. ನಿಮಿಷಕ್ಕೊಂದೇ ಇನ್ನೂ ಜಾಸ್ತಿ ಆಗ್ತಾ ಇದೆ. ಎಷ್ಟೊಂದು ಜನಗಳಿರೋ ದೇಶದಲ್ಲಿ ಅದು ಆಗೋದು ಇನ್ನೂ ಹೆಚ್ಚಿಗೆ ಕಾಣಿಸುತ್ತೆ, ಯಾಕಂದರೆ ತುಂಬ ನಂಬರ್ಸ್ ಜಾಸ್ತಿ ಇದೀವಲ್ಲ. ಬಟ್ ಸ್ಟಿಲ್ ಅದನ್ನು ನಾರ್ಮಲೈಸ್ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀವಲ್ಲ. ಸೊ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೂ ಒಂದು ಸಮಸ್ಯೆನೇ ಅಲ್ಲ. ಸೊ ನಮ್ಮ ಜೀವನ ಸ್ತರನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನೀವು ಎಲ್ಲ ಸಮಸ್ಯೆಗಳನ್ನೂ ಟ್ಯಾಕಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಸಿನಿಮಾ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಒಂದು ಅವೇರ್ನೆಸ್ ಸೃಷ್ಟಿ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ ಎಲ್ರಿಗೂ. ಯಾಕಂದರೆ ಇದರಲ್ಲಿ ಸಮಾಜದ ಎಲ್ಲ ವರ್ಗದ ಜನಗಳು ಬರ್ತಾರೆ. ಎಲ್ಲ ವರ್ಗದ ಜನಗಳು ಹೆಣ್ಣನ್ನು ಹೆಂಗೆ ನೋಡ್ತಾ ಇದ್ದೀವಿ. ಒಂದು ಕ್ರೈಮ್ ಥ್ರಿಲ್ಲರ್ ಇದು ನಿಜ. ಆ ಕೇಸ್ ಸಾಲ್ವ್ ಆಗ್ತಾ ಅದರಲ್ಲಿ ಬರುವಂಥವರೆಲ್ಲ ಹೆಂಗೆ ಅಂದರೆ, ಅದರಲ್ಲಿ ಸಸ್ಪೆಕ್ಟ್ಸ್ ಆಗಿ ಬರುವಂಥವರೆಲ್ಲ ಯಾರು ಈ ಕ್ರೈಮ್ ಮಾಡಿರ್ಬೋದು ಅಂತ ಹಿಡ್ಕೊಂಬರ್ತಾರೆ ಪೊಲೀಸರು. ಅವರೆಲ್ಲರೂ ಯಾರು ಅಪರಾಧಿ ಅನ್ನೋ ಒಂದು ಹುಡುಕಾಟದ ಜೊತೆಗೇನೆ
ಇವ್ರು ಅಪರಾಧಿ ಆಗಿರ್ಬೋದಾ ಅಂತ ಅವ್ರ ಅನುಮಾನದ ಮೇಲೆ ಹಿಡ್ಕೊಂಡ್ಬಂದಾಗ ಅವರೆಲ್ಲರೂ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ವರ್ಗದಿಂದ ಬಂದವರು. ಅವ್ರದ್ದೆಲ್ಲರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಜೀವನದ ಬಗ್ಗೆ, ಹೆಣ್ಣಿನ ಬಗ್ಗೆ, ಅವ್ರು ಹೆಂಗೆ ಒಂದು ಹೆಣ್ಣು ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕೇಸ್ ಸಾಲ್ವ್ ಆಗ್ತಾ ಹೋಗುತ್ತೆ. ಕೇಸ್ನ ಬೇರೆ ಬೇರೆ ಮಜಲ್ಗಳು ಓಪನ್ ಆಗ್ತಾ ಹೋಗುತ್ತೆ. ಸೊ ಇಟ್ ಬಿಕಮ್ಸ್ ಎನ್ ಇಂಟ್ರೆಸ್ಟಿಂಗ್ ವಾಚ್. ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಮಾಡುವಾಗ. ನೋಡಬೇಕು ಸಿನಿಮಾ ಆಗಿ ಜನಗಳಿಗೆ ಏನು ಅನಿಸುತ್ತೆ ಅಂತ ನೋಡಬೇಕು. ಸರ್ ಅದ್ರಲ್ಲೇ ಈಗ ನೋಡಿ ಒಂದು ವಿಷಯ ಎಲ್ಲೆಲ್ಲೆಲ್ಲ ಹೋಗ್ಬಿಟ್ಟು ಬರ್ತಾ ಬಸ್ ಸಿನಿಮಾ ಬಂದು ಸರ್ ನಿಮಗೆ ಅಂದ್ರೆ ಸರ್ ಈಗ ಅಣ್ಣವರು, ಶಂಕರ್ನಾಗ್ ಅವರು, ಸಾಯಿ ಕುಮಾರ್ ಅವರು ಕೆಲವೊಂದೆಲ್ಲ ಮಾಡೆಲ್ ಪೊಲೀಸ್ ಪಾತ್ರ ಮಾಡೆಲ್ ಇವ್ರಂಗ್ ಪೊಲೀಸ್ ಅಧಿಕಾರಿಗಳಾಗ್ಬೇಕು ಅಂತ ತೋರಿಸಿಕೊಟ್ರು. ನೀವು ಕೂಡ ಅದ್ರಲ್ಲಿ ಸೇರ್ಕೊಂತೀರಿ. ನಿಮ್ಮನ್ನ ಯಾರಾದ್ರೂ ಪೊಲೀಸ್ ಆಫೀಸರ್ಸ್ ಬಂದು ತುಂಬಾ ಸಂತೋಷದಿಂದ ಮಾತಾಡ್ಸಿದ ಯಾರ ಘಟನೆಗಳಿದೆಯಾ ಸರ್? ಅದು ಡೈಲಿ ನಡೀತಾ ಇರುತ್ತೆ. ಒಂದೊಂದ್ಸಲ ಅಂತೂ ಒಂದ್ಸಲ ಎಲ್ಲೋ ಸಿಗ್ನಲ್ ಏನೋ ಯೋಚನೆ ಮಾಡ್ಕೊಂಡು ಗೊತ್ತಾಗ್ಲಿಲ್ಲ, ಸಿಗ್ನಲ್ ಚೇಂಜ್ ಆಗೋಗ್ಬಿಟ್ಟಿದೆ. ನಾನು ಏನೋ ಯೋಚನೆ ಮಾಡ್ತಿದ್ದೆ, ಹಾಗೆ ಹಿಂಗೆ ಇರುತ್ತಲ್ಲ, ಯಾವ್ದೊಂದು ಸಿನಿಮಾ ಹೇಳಿರ್ತಾರೆ, ಕತೆ ಹೇಳಿರ್ತಾರೆ, ಯಾವ ಕತೆ ಹಿಂಗಾಗತ್ತೆ, ಹಿಂಗ್ ಮಾಡ್ಬೋದು, ಓಡಾಗ್ಬಿಟ್ಟೆ ಮುಂದಕ್ಕೆ. ಅಲ್ಲೇ ಹಿಡಿತಾ ಇದ್ರು, ನೋಡ್ದೆ ಅವ್ರು ನಾನು ಮುಂಚೆನೇನೆ. ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ಗ್ರೀನ್ ಇದೆ, ಅದು ಚೇಂಜ್ ಆಗೋಗ್ಬಿಟ್ಟಿದೆ. ಹಿಡಿದ್ರು, ಚೇಂಜ್ ಆಗಿ ಗ್ರೀನ್ ಇತ್ತಲ್ಲ ಅಂದೆ, ಇಲ್ಲಿ ಸರ್ ರೆಡ್ ಆಗೋಯ್ತು ಅಂತ. ಆಮೇಲೆ ಯಾರೋ ನೋಡಿದ್ರು ಪೊಲೀಸ್, ಸರ್ ನಮ್ ಡಿಪಾರ್ಟ್ಮೆಂಟು ಅಂತ. ಸೊ ಅದು ಡೈಲಿ ಆಗ್ತಾ ಇರುತ್ತೆ. ಸುಮಾರು ಪಾತ್ರಗಳು ಮಾಡಿದಾಗ ಸಿನಿಮಾ ಜೊತೆಗೆ ತುಂಬಾ ಪವರ್ಫುಲ್, ತುಂಬಾ ಇನ್ಫ್ಲೂಯೆನ್ಷಿಯಲ್. ನೋಡಿ, ಜೊತೆಗೆ ನಾವು ಬರೀ ಒಂದು ಸಿನಿಮಾಗೆ ನೋಡ್ಬೇಕು ನಿಜ, ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅದು ಪರ್ಸನಲ್ ಆಗಿ ಟಚ್ ಮಾಡ್ತಾ ಇರುತ್ತಲ್ಲ. ಹಂಗಾಗಿನೇ ಸಿನಿಮಾ ಆಕ್ಟರ್ಗಳ ಬಗ್ಗೆ ಅಷ್ಟೊಂದು ಪ್ರೀತಿ ನಮಗೆಲ್ಲ. ಈಗ ಅಣ್ಣವರು ಅಂತ ಯಾಕೆ ಕರಿತೀವಿ? ಅಣ್ಣ ಅಂದ್ರೆ ನಮ್ಮ ಮನೆ ಅಣ್ಣ ಅಲ್ಲ, ನನ್ನ ಸ್ವಂತ ಅಣ್ಣ ತರ ನೋಡಿದ್ವಿ ಅವ್ರನ್ನ ನಾವು. ಸುಮ್ಮನೆ ಬಾಯಿ ಮಾತಿಗೆ ಅಥವಾ ಮರ್ಯಾದೆ ಕೊಡೋಕ್ಕೆಲ್ಲ ಅಣ್ಣವರು ಅಂತ ಹೇಳಿದ್ದಲ್ಲ ನಾವು. ಅದು ಪ್ರೀತಿಯಿಂದ ನಮ್ಮ ಅಣ್ಣ ನಿಜವಾದ ಅಣ್ಣ ಅನ್ನೋ ಥರನೇ ಟ್ರೀಟ್ ಮಾಡಿತ್ತು. ಯಾಕೆ ಆ ಪ್ರೀತಿ ಬರುತ್ತೆ ಅಂದರೆ ಸಿನಿಮಾ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅದು ಸಿನಿಮಾಗೆ ನೋಡೋಂಥ ನಮ್ಮಂಥವ್ರಿಗೂ ಅದೆಲ್ಲ ಒಂದು ಕಡೆ ನಮಗೂ ನಾವು ಅಣ್ಣವ್ರು ಅಂತಲೇ ಅಂತೀವಿ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ಬಂದ್ಬಿಡುತ್ತೆ. ಆ ವ್ಯಕ್ತಿತ್ವ, ಅವ್ರು ಮಾಡಿದ ಪಾತ್ರಗಳು, ಅವ್ರ ಪಾತ್ರದ ಆಯ್ಕೆ ಮುಖ್ಯವಾಗಿ ಎಲ್ಲೂ ಅವ್ರನ್ನ ಅಷ್ಟು ಪ್ರೀತಿ ಪಾತ್ರನಾಗಿ ಮಾಡಿಬಿಡುತ್ತಲ್ಲ. ಸೊ ಹಾಗಾಗಿ ಅದಾಗುತ್ತೆ, ರೆಗ್ಯುಲರಾಗಿ ನಡೀತಾ ಇರುತ್ತೆ. ಎಲ್ಲಿ ಹೋದ್ರೂ ಅದೊಂದು ರೆಗ್ಯುಲರ್ ಫೀಚರ್. ಪೊಲೀಸವ್ರು ನೋಡಿದಾಗೆಲ್ಲ ಅವ್ರಿಗೊಂಥರ ಖುಷಿ ಅನಿಸುತ್ತೆ. ಕೆಲವು ನೆಗೆಟಿವ್ ಪಾತ್ರಗಳನ್ನ ಮಾಡಿದಾಗಲೂ, ಪೊಲೀಸ್ ಪಾತ್ರ ನೆಗೆಟಿವ್ ಪಾತ್ರ ಆಗಿದ್ದಾಗ್ಲೂ ಖುಷಿ ಪಡೋದು ಇದೆ ಅವ್ರಿಗೆ. ಚೆನ್ನಾಗಾಯಿತು, ನಿಜ ಇದೆ, ನಮ್ಮ ಡಿಪಾರ್ಟ್ಮೆಂಟ್ಲು ಪ್ರಾಬ್ಲಮ್ಗಳಿದೆ, ಅದನ್ನು ತೋರಿಸ್ತಾ ಇದ್ದೀರಾ ಅಂತಂದ್ಬಿಟ್ಟು. ಸೊ ಇಟ್ ಇಸ್ ನೈಸ್. ಅವರು ಇಂಟ್ರಸ್ಪೆಕ್ಟ್ ಮಾಡಿಕೊಂಡು ಅವರು ಅದನ್ನ ಒಪ್ಕೋತಾ ಇದ್ದಾರೆ ಅಂತಂದರೆ, ಒಪ್ಕೊಂಡು ಅಂದರೆ ಸಿನಿಮಾ ಎಷ್ಟು ಪವರ್ಫುಲ್ ಅಂತ ನೋಡಿ. ಯೂಶುವಲ್ ಆಗಿ ನಮಗೆ ನಮ್ಮ ತಪ್ಪುಗಳನ್ನ ಎತ್ತು ತೋರಿಸೋದು ಯಾರು ನಾವು ಇಮಿಡಿಯೇಟಾಗಿ ಒಪ್ಕೊಳ್ಳಲ್ಲ. ಆದಷ್ಟು ಅದನ್ನು ಇಲ್ಲ, ನಾವು ಮಾಡಿಲ್ಲ ಅಂತಾನೆ ಹೇಳ್ತೀವಿ. ಅಥವಾ ಇನ್ನೊಬ್ಬರ ಎದುರುಗಡೆ ಒಪ್ಕೊಳ್ಳೋವಂಥದ್ದು ಏನಿದೆ ನಮಗೆ ಇರ್ಬೋದು, ನಮ್ಗೆ ಗೊತ್ತಿದ್ರು ನಾವು ಅದನ್ನ ಡಿಕ್ಲೈನ್ ಮಾಡ್ತೀವಿ, ಇಲ್ಲ ಅಂತ ಹೇಳ್ತೀವಿ. ಬಟ್ ಪೊಲೀಸರೇ ಅದನ್ನ ಒಪ್ಕೊಳ್ಳೋ ಅಷ್ಟು ಇದಾಗುತ್ತೆ ಅಂದರೆ ಸಿನಿಮಾ ಎಷ್ಟು ಪವರ್ಫುಲ್ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇಟ್ ಈಸ್ ಇಂಟ್ರೆಸ್ಟಿಂಗ್ ಆಗುತ್ತೆ, ಅದ್ರ ಎಲ್ಲರಾಗ ಆಗ್ತಾ ಇರುತ್ತೆ. ಮತ್ತೊಂದು ಅಚ್ಚರಿ ವಿಚಾರ ಎಲ್ಲ ಹೇಳ್ತಾ ಇದ್ರು, ಕಿಶೋರ್ ಸರ್ ಹೆಂಗೆ ಅವ್ರು ಬಂದ್ರು ಅಂದ್ರೆ ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಈ ವಿಷಯದಲ್ಲಿ ಅಂತ. ಅವ್ರು ತುಂಬಾ ಪಾತ್ರದ ಬಗ್ಗೆ ಎಲ್ಲರೂ ಹೇಳ್ತಾರೆ ಸರ್. ಆದ್ರೆ ಸಿನಿಮಾ ತಂಡ ಇನ್ನೊಂದೊಂದು ಒಳ್ಳೆ ವಿಷಯ ಹೇಳಿದೆ, ಸಿನಿಮಾ ಸೆಟ್ ಅಲ್ಲಿ ಒಂದ್ ದಿವಸ ಬಿರಿಯಾನಿ ಮಾಡ್ಬೇಕು ಅಂತ ಅನ್ಸತ್ತಂತೆ ನಿಮ್ಗೆ. ಎಲ್ಲರಿಗೂ ಸೇರಿ ಒಂದು ಬಿರಿಯಾನಿ ಮಾಡ್ತಾರಂತೆ. ಅಷ್ಟು ಖುಷಿಯಾಗಿರ್ಬೇಕು ನಿಮ್ಗೆ ಆ ಸೆಟ್, ಅದಕ್ಕೋಸ್ಕರ ಅವೆಲ್ಲ ಆಗಿರುತ್ತೆ. ನಿಮ್ಮದೇನಿಲ್ಲ, ಖಂಡಿತ. ಅಂದ್ರೆ ಆ ಕಂಫರ್ಟ್ ಇದ್ರೆ ತಾನೇ ಅಷ್ಟು ಯಾರಿಗೇ ಆಗ್ಲಿ ಓಪನ್ ಅಪ್ ಆಗುತ್ತೆ. ಅಂದ್ರೆ ಇನ್ನೊಬ್ರ ಜೊತೆ ಮಾತಾಡ್ಬೇಕು, ಇನ್ನೊಬ್ರ ಜೊತೆ ಕೂತ್ಕೋಬೇಕು, ಊಟ ಮಾಡಬೇಕು ಅಂತೆಲ್ಲ ಅಂತ ಒಂದು ಲೆವೆಲ್ ಆಗಿ ಒಂದು ಲೆವೆಲ್ನ ಕ್ಲೋಸ್ನೆಸ್ ಬೇಕಾಗತ್ತಲ್ಲ. ಅಂದ್ರೆ ಅಷ್ಟು ಒಂದೇ ಥರದ ಆಲೋಚನೆಗಳು ಬೇಕಾಗತ್ತೆ. ಒಂಥರ ಪ್ರೀತಿ ಮಾಡ್ದಂಗೆ ತಾನೆ, ಪ್ರೀತಿ ಎಲ್ಲರೂ ಮಾಡ್ಬಿಡೋಕ್ಕಾಗಲ್ಲ. ಸೊ ಅದಕ್ಕೆ ಬೇಕಾದಷ್ಟು ಅಂದ್ರೆ ನಮ್ಮ ಥರದ ಆಲೋಚನೆಗಳು ಇರಬೇಕಾಗತ್ತೆ. ಎಲ್ಲ ಸುಮಾರು ಸ್ತರಗಳಲ್ಲಿ ಒಂದೇ ಇದರಲ್ಲಿ ಇರಬೇಕಾಗತ್ತೆ. ಸೊ ಆ ಥರದ್ದಿತ್ತು ಈ ಟೀಮ್ನಲ್ಲಿ, ಹಾಗಾಗಿ ಖುಷಿ ಅನ್ನಿಸ್ತು ನನಗೆ. ನಿಮ್ಮನ್ನು ನೋಡಿ ತುಂಬಾ ಜನ ಬೆರಗುಗಣ್ಣಿಂದ ನೋಡಿದ್ರು ಸರ್, ಬಟ್ ನಿಮಗೆ ಒಂದಷ್ಟು ಭವಿಷ್ಯಗಳು ಕಂಡಿರುತ್ತೆ. ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ, ಜೊತೆಗೆ ಒಂದು ಸಿನಿಮಾ ನನ್ನ ಜೊತೆಗೆ ಪ್ರೊಡಕ್ಷನ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ತುಂಬ ಚೆನ್ನಾಗಿ ಗೊತ್ತಿದ್ದರಿಂದ ಅವ್ರ ಎಬಿಲಿಟೀಸ್ ಬಗ್ಗೆನೂ ಖಂಡಿತ ಗೊತ್ತು. ಇದು ತುಂಬ ಚಾಲೆಂಜಿಂಗ್ ಆದ ಪಾತ್ರ. ಜೊತೆಗೆ ಈಗ ಆ ಥರದ ಪಾತ್ರನ ಅಗೇನ್ ಅಲ್ಲಿ ಸಿನಿಮಾದಲ್ಲೇ ಇರೋ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಪಾತ್ರಗಳು ಒಂದು ಥರದ ಜಡ್ಜ್ಮೆಂಟೇ ಮಾಡ್ತಾರೆ. ಇದನ್ನು ಜಡ್ಜ್ ಮಾಡಿ ಅದನ್ನು ನೋಡ್ತಾ ಇರುವಾಗ ನೋಡುವಂಥ ಆಡಿಯನ್ಸ್ ಕೂಡ ಜಡ್ಜ್ ಮಾಡುವಂಥ ಡೇಂಜರ್ ಇರುತ್ತೆ. ಡೇಂಜರ್ ಒಂದು, ಜೊತೆಗೆ ಮಾಡ್ತಾನೂ ಇರ್ತಾರೆ. ಸೊ ಆವಾಗ ತುಂಬ ನಾಜೂಕಾಗೋದನ್ನು ತೊಗೊಂಡೋಗ್ಬೇಕಾದ್ರೆ ಆ ಪಾತ್ರನ, ಅದು ನಿರ್ದೇಶಕನಿಗೂ ದೊಡ್ಡ ಚಾಲೆಂಜ್, ಪೂರ್ತಿ ತಂಡಕ್ಕೆ ದೊಡ್ಡ ಚಾಲೆಂಜ್, ಒಬ್ಬ ಆರ್ಟಿಸ್ಟ್ಗೆ ಇನ್ನೂ ದೊಡ್ಡ ಚಾಲೆಂಜ್ ಅದು ಅಂತ ನನಗೆ ಅನಿಸುತ್ತೆ. ಐ ಹೋಪ್ ಅವರು ಅದನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅವ್ರಿಗೆ ಅಷ್ಟು ಎಬಿಲಿಟಿ ಇದೆ. ಸೊ ಆ ಥರದ ಒಬ್ಬ ಅಷ್ಟು ಟ್ಯಾಲೆಂಟ್ ಇರುವಂಥ, ಅಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಆ್ಯಕ್ಟ್ರ್ ಜೊತೆ ಕೆಲಸ ಮಾಡೋದು ನಿಜವಾಗ್ಲೂ ಇಟ್ ವಾಸ್ ವೆರಿ ನೈಸ್. ನನಗೆ ಇನ್ನೊಂದು ಸಿನಿಮಾ ಒಟ್ಟಿಗೆ ಮಾಡಿದ್ವಿ, ಇದರಲ್ಲಿ ಕಾಂಬಿನೇಷನ್ ಸೀನ್ಸ್ ಏನೂ ಇರಲಿಲ್ಲ.
ಸೊ ಯಾಕಂದರೆ ಕೊಲೆ ಆದ ನಂತರವೇ ಇನ್ವೆಸ್ಟಿಗೇಷನ್ ಶುರು ಆಗೋದಲ್ಲ. ಸೊ ಹಾಗಾಗಿ ಅದಲ್ಲದೆ ಸುಮಾರು ಜನ ಥಿಯೇಟರ್ ಹುಡುಗರು ಇದರಲ್ಲಿ ಕೆಲಸ ಮಾಡಿದ್ರು. ಯಾಕಂದರೆ ನನ್ನ ಒಂದು ಕೊನೆಯ ಸುಮಾರು ಇನ್ವೆಸ್ಟಿಗೇಷನ್ ಸೀನ್ಗಳೆಲ್ಲ ಇತ್ತು. ಒಂದು ಸೀನಲ್ಲಿ ಒಂದಿಬ್ಬರು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಟ್ಯಾಲೆಂಟಿಗೇನು ಬರ ಇಲ್ಲ ನಮ್ಮಲ್ಲಿ, ತುಂಬ ಟ್ಯಾಲೆಂಟೆಡ್ ಹುಡುಗರಿದ್ದಾರೆ, ಹುಡುಗಿಯರು ಎಲ್ಲರೂ ಇದ್ದಾರೆ. ಅವಕಾಶಗಳ ಕೊರತೆ ಇದೆ ನಿಜ. ಗೊತ್ತಿಲ್ಲ, ನಾವುಗಳೆಲ್ಲ ಸಿನಿಮಾ ಶುರು ಮಾಡಿದಾಗ ಇಷ್ಟೊಂದೆಲ್ಲ ಕಾಂಪಿಟೇಷನ್ ಇದ್ದಿರಲಿಲ್ಲ. ಹಾಗಾಗಿ ನಮ್ಗೆಲ್ಲ ಒಂದು ಲೆವೆಲ್ಗೆ ಪರವಾಗಿಲ್ಲ ಅನ್ನೋ ಆಗಲೂ ಕಷ್ಟನೇ ಇತ್ತು ಸಿನಿಮಾಗಳು ಬರೋದು. ಇಲ್ಲಿ ಅವಕಾಶಗಳು, ಒಳ್ಳೊಳ್ಳೆ ಅವಕಾಶಗಳು ಸಿಗೋದಿಲ್ಲ. ಅದಕ್ಕೆ ಅಗೇನ್ ಆಗ ಇರುವಂಥ ನಿರ್ದೇಶಕರ ಮನಸ್ಥಿತಿ ಇಂಪಾರ್ಟೆಂಟ್ ಆಗುತ್ತೆ, ಪ್ರೊಡ್ಯೂಸರ್ಗಳ ಮನಸ್ಥಿತಿ ಇಂಪಾರ್ಟೆಂಟ್ ಆಗುತ್ತೆ, ಆಡಿಯನ್ಸ್ ಹೆಂಗೆ ತೊಗೊತಾ ಇದ್ದಾರೆ ಸಿನಿಮಾಗಳಂತ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ ಅಂತ ಒಂದು ದೊಡ್ಡ ಕೊರಗಿದೆ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡೋದಕ್ಕೆ ಜನ ಬರಬೇಕು, ಡೈರೆಕ್ಟರ್ಗಳು ಧೈರ್ಯ ಮಾಡಿ ಸಿನಿಮಾ ಮಾಡೋದಕ್ಕೆ ಬರಬೇಕು, ಆಗಷ್ಟೇ ಟ್ಯಾಲೆಂಟ್ಗೆ ಅವಕಾಶ ಬರಲ್ಲ. ಬಟ್ ಅದೆಲ್ಲವೂ ಈ ಥರದ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ನಮಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಅನ್ನೋ ಪರಿಸ್ಥಿತಿಯಲ್ಲೂ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಪ್ಯಾಷನ್ ಇದೆ ಸಿನಿಮಾ ಬಗ್ಗೆ, ಅಷ್ಟು ಪ್ಯಾಷನ್ ಇದೆ ಸಿನಿಮಾದಲ್ಲೇ, ಅಷ್ಟು ಲಾಯಲ್ಟಿ ಕೂಡ ನನಗೆ ಕಾಣಿಸೋದು ಅನ್ಸುತ್ತೆ. ಬೇರೆ ಎಲ್ಲೂ ನಿಮ್ಗೆ ಇಷ್ಟೊಂದು ದಿವಸ ದುಡ್ಡು, ಎಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಎಷ್ಟೊಂದು ಜನ ಆ್ಯಕ್ಟರ್ಗಳು ದುಡ್ಡಿಲ್ಲದೆ ಕೆಲಸ ಮಾಡ್ತಾರೆ ಸಿನಿಮಾಗಳಲ್ಲಿ. ಅಂದರೆ ಒಳ್ಳೆ ಅವಕಾಶಗಳು ಸಿಗ್ತವೆ ಅನ್ನೋದಕ್ಕೋಸ್ಕರ, ಸಿಕ್ಕಿದೆ ಅನ್ನೋದಕ್ಕೋಸ್ಕರ, ಅಥವಾ ನಾವು ನಂಬಿರುವಂಥ ಕೆಲಸ ಮಾಡ್ತಾ ಇದ್ವಿ ಅನ್ನೋದಕ್ಕೋಸ್ಕರ ಯಾವುದನ್ನೂ ಲೆಕ್ಕಿಸದೆ ಕೆಲಸ ಮಾಡ್ತಾರೆ. ದುಡ್ಡು, ನಿದ್ದೆ, ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಇಲ್ವೋ ಏನನ್ನೂ ಲೆಕ್ಕಿಸದೆ ಮಾಡುವಂಥದ್ದಿಲ್ಲ. ಸಿನಿಮಾಲೇ ನಾನು ಗೊತ್ತಿರೋ ಮಟ್ಟಿಗೆ ಅಷ್ಟೊಂದು ಕನ್ವಿಕ್ಷನ್ ಇಂದ ನೋಡ್ತಾ ಇರೋದು. ಸುಮಾರು ಜನ ಮಾಡ್ತಾರಲ್ಲ, ಈಗ ಸೋಷಿಯಲ್ ಸೆಕ್ಟರಲ್ಲೂ ಮಾಡ್ತಾ ಇದ್ದಾರೆ. ಸುಮಾರು ಸೋಷಿಯಲ್ ಸರ್ವಿಸ್ ಮಾಡುವಂಥವ್ರಿಗೂ ಅಷ್ಟೇ, ಏನೂ ರಿಟರ್ನ್ಸ್ ಇರೋದಿಲ್ಲ, ಬಟ್ ಮಾಡ್ತಾ ಇರ್ತಾರೆ ಕೆಲಸ ನಂಬಿಕೆಗಳಿಗೋಸ್ಕರ ಮಾಡುವಂಥದ್ದು. ಸೊ ಸಿನಿಮಾ ಕೂಡ ಅಷ್ಟು ಲಾಯಲ್ಟಿ, ಅಷ್ಟೊಂದು ಪ್ಯಾಷನ್ ಕಂಡಂಥ ಒಂದು ಕ್ಷೇತ್ರ ನನಗೆ. ಈ ಸಿನಿಮಾದಲ್ಲಿ ಆ ಥರದ್ದು ಬೇಕಾದಷ್ಟು ಟ್ಯಾಲೆಂಟ್ ಇದೆ. ಸೊ ಎಲ್ರಿಗೂ ಇಂಟ್ರೆಸ್ಟಿಂಗ್ ಆದ ರೋಲ್ಗಳಿದೆ, ಪ್ರಮುಖವಾದ ಪಾತ್ರಗಳಿದೆ. ಸೊ ಎಲ್ರಿಗೂ ಇದರಿಂದ ಒಳ್ಳೇದಾಗತ್ತೆ ಅಂತ ನನಗೆ ಅನ್ಸುತ್ತೆ. ಸಿನಿಮಾ ತಂಡದವರು ಕೆಲವೊಬ್ಬರು ಹತ್ರ ಕೇಳಿದಾಗ, ಕಿಶೋರ್ ಸರ್ ಹೆಂಗೆ, ನಮ್ಮ ಡ್ರೀಮ್ ಅವ್ರ ಜೊತೆ ಕೆಲಸ ಮಾಡಬೇಕಾಗಿತ್ತು ಅವ್ತಾನೆ. ನನಗೆ 3 ವರ್ಷದಿಂದ ಮಾಡ್ತಾನೆ ಇದ್ದೀನಿ, ಇನ್ನೂ ಸರ್ಕಸ್ ಮುಂದೆ ಕೇಳ್ಕೊಂಡು ಹೋಗ್ತಾ ಇದೆ. ತುಂಬ ಕಷ್ಟ ನಮ್ಮ ಕೆಲಸನ ಬದಿಗಿಟ್ಟು ಇನ್ನೊಂದು ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಜೊತೆಗೆ ಅಲ್ಲಿ ಇವ್ರು ಆ್ಯಕ್ಟ್ರು ಕೂಡ ಆಗಿರೋದ್ರಿಂದ, ನಾನು ಆ್ಯಕ್ಟ್ರ್ ಆಗಿ ಇಲ್ಲದೆ ಇರೋ ಒಂದು ಸಿನಿಮಾದಲ್ಲಿ ಅಷ್ಟೊಂದು ಎಫರ್ಟ್ ಹಾಕೋದು ನನಗೆ ಎಷ್ಟು ಸಿಗುತ್ತೆ ವಾಪಸ್ಸು. ನನಗೆ ಆ್ಯಕ್ಟ್ರ್ ಆಗು ಇದ್ದಿದ್ದರೆ ನನಗೆ ಅದರಲ್ಲಿ ಇನ್ನೊಂದು ಹತ್ತಕ್ಕೆ ಹೋಗ್ತಾ ಇದ್ದೆ ನಾನು. ಸೊ ಅದನ್ನು ಮಾಡ್ಬೋದಾಗಿತ್ತಲ್ವ. ಸೊ ಅದನ್ನು ಮಾಡದೆ ಬೇರೆ ಆ್ಯಕ್ಟರ್ಗಳನ್ನ ಹಾಕ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಪ್ಯಾಷನ್ ಬಗ್ಗೆ ಅದನ್ನು ಹೇಳುತ್ತೆ. ಇಟ್ಸ್ ವೆರಿ ನೈಸ್. ಸೊ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ರು, ಸಚಿನ್ ಮತ್ತು ಇವರು ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು. ಅಗೇನ್ ಆ ಫ್ರೆಂಡ್ಶಿಪ್ ಇದ್ದರೆ ತಾನೇ ಇನ್ನೊಬ್ಬರನ್ನ ಹಾಕೊಂಡಿದ್ದಾಗಲೂ. ನಾನು ಆ್ಯಕ್ಟರ್ ಆಗಿದ್ದು ಕೂಡ ಇನ್ನೊಬ್ಬರ ಸಿನಿಮಾಗೆ, ಈಗ ಒಬ್ಬ ಆ್ಯಕ್ಟರ್ ಸಿನಿಮಾ ಅಂತ ನಮ್ಮಲ್ಲೆಲ್ಲ ಲೆಕ್ಕಾಚಾರ. ಅದು ಹೀರೋ ಅಂದರೆ ಹೀರೋ ಸಿನಿಮಾ ಅಂತಲೇ ಹೇಳ್ಬಿಡ್ತೀವಿ. ಯಾರು ಸಿನಿಮಾ ಇದು ಅಂದರೆ ರಾಜ್ಕುಮಾರ್ ಸಿನಿಮಾ ಅಂತ ಹೇಳ್ಬಿಡ್ತೀವಿ. ಬಟ್ ಅದ್ರ ಹಿಂದೆ ಎಲ್ಲರೂ ಕೆಲಸ ಮಾಡಿರ್ತಾರೆ, ಡೈರೆಕ್ಟ್ರು, ಪ್ರೊಡ್ಯೂಸರು, ಇನ್ನು ಮಿಕ್ಕಿದ ಆ್ಯಕ್ಟರ್ಸ್. ಸೊ ಎಲ್ಲರದ್ದು ಸಿನಿಮಾ ಅಲ್ವ. ಸೊ ಆ ಥರದ ನೋಷನ್ಸ್ ಇರುವಾಗ, ಇಲ್ಲಿ ಆ ಥರದ ನಂಬಿಕೆಗಳಿರುವಾಗ, ಇನ್ನೊಬ್ಬ ಆ್ಯಕ್ಟರ್ ಸಿನಿಮಾಗೆ ಒಬ್ಬ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಮಾಡೋದು ಕಷ್ಟನೇ. ಸೊ ಅದೇ ಹೇಳುತ್ತೆ, ನಾನು ಹೇಳೋದೇನು ಬೇಕಾಗಿಲ್ಲ, ಅವರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನೋದೇ ಅವರ ಅಂಡರ್ಸ್ಟ್ಯಾಂಡಿಂಗಿಗೆ ಒಂದು ನಿದರ್ಶನ ಅಂತ ಅನ್ಸುತ್ತೆ. ಸರ್, ಇದನ್ನು ನೀವು ಹೇಳೋದು, ಬಟ್ ಆದರೂ ಕೇಳೋದು ಧರ್ಮ ಅಂದರೆ, ಈ ಸಿನಿಮಾ ಹೇಗಿದೆ? ಸುಮಾರು ಹೊಸ ಡೈರೆಕ್ಟರ್ಗಳು ಅವರ ಪ್ಯಾಷನ್, ನಾನು ಹೇಳ್ತಾರೆ, ಸಿನಿಮಾದಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದರೆ ಅದು ಡೈರೆಕ್ಟರ್ ಕೆಲಸ ಮಾಡಬೇಕು, ಡೈರೆಕ್ಟರ್ಗೆ ಡೆಬ್ಯೂ ಮಾಡಬೇಕು ಅಂತಂದರೆ ಹಿಂದೆ ದೊಡ್ಡ ಹೋರಾಟ ಇರುತ್ತೆ. ಆ ಹೋರಾಟಗಳನ್ನೆಲ್ಲ ದಾಟ್ಕೊಂಡು ಅಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಅನುಭವಿಸ್ಕೊಂಡು ಬಂದು ಈಗ ಸಿನಿಮಾ ಮಾಡೋಕ್ಕೆ ನಿಂತಾಗ, ಮುಖ್ಯವಾಗಿ ನಾವು ಆ್ಯಸ್ ಅನ್ ಆಡಿಯನ್ಸ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಏಕೆಂದರೆ ಸಿನಿಮಾ ಉಳಿಯೋದು ಎಷ್ಟು ಮುಖ್ಯ ಅಂತಂದರೆ ಕನ್ನಡ ಭಾಷೆಗೆ, ಮುಖ್ಯವಾಗಿ ಭಾಷೆ ಮತ್ತು ಸಂಸ್ಕೃತಿಗೆ ಅದರ ತುಂಬ ಒಂದು ದೊಡ್ಡ ಅಂಗ ಇದು. ಸಿನಿಮಾ ಉಳ್ಕೊಳ್ಳೋದಕ್ಕೆ, ಆ್ಯಕ್ಚುಲಿ ಭಾಷೆ ಉಳ್ಕೊಳ್ಳೋದಕ್ಕೆ, ಭಾಷೆ ಸಂಸ್ಕೃತಿಯ ಪ್ರಸಾರಕ್ಕೆ, ಅದನ್ನು ಉಳಿಸ್ಕೊಳ್ಳೋದು ಏನಕ್ಕೆ ಮುಖ್ಯ ಅಂತ ನಾನು ಸುಮಾರು ಕಡೆ ಹೇಳ್ತಾನೆ ಇರ್ತೀನಿ. ಸಸ್ಟೈನಬಲ್, ಇಲ್ಲಿನ ಒಂದು ಸಸ್ಟೈನಬಲ್ ಬದುಕು ನಾವು ಹುಡ್ಕೋಬೇಕು ಅಂತಂದರೆ, ಸುಸ್ಥಿರ ಬದುಕನ್ನು ಹುಡುಕಬೇಕು ಅಂತಂದರೆ ಆ ಭಾಷೆಯಲ್ಲಷ್ಟೇ ಆ ಸುಸ್ಥಿರ ಬದುಕಿಗೆ ದಾರಿಗಳು ಉಳ್ಕೊಂಡಿರ್ತವೆ. ನೀವು ಹೊರಗಡೆಯಿಂದ ಭಾಷೆಗೆ ಅವೆಲ್ಲ ಇರಲ್ಲ. ಹೊರಗಡೆಯಿಂದ ಬಂದ ಭಾಷೆಗಳಿಗೆ ಇಲ್ಲಿನ ಮಣ್ಣಿನಲ್ಲಿ ಹೆಂಗೆ ಬದುಕಬೇಕು, ಇಲ್ಲಿನ ಮಣ್ಣಿನಲ್ಲಿ ಹೆಂಗಿರಬೇಕು, ಇಲ್ಲಿನ ಮಣ್ಣಿನ ಮಾತು ಯಾವುದು, ಅವೆಲ್ಲ ಗೊತ್ತಿರಲ್ಲ. ಇವೆಲ್ಲವೂ ಈ ಭಾಷೆಯಲ್ಲಿ ಇರುತ್ತೆ. ಈ ಭಾಷೆನ ಉಳಿಸೋದಕ್ಕೆ ನಮಗೆ ಸಿನಿಮಾ ಮುಖ್ಯ ಆಗುತ್ತೆ. ಸಂಸ್ಕೃತಿ ಅಂದರೆ, ಅಗೇನ್, ಸಂಸ್ಕೃತಿ ಅಂದರೆ ಈ ದೇವ್ರ ದಿಂಡ್ರು ಅಲ್ಲ, ದೇವರೆಲ್ಲ ಆಮೇಲೆ ಬಂದಿದ್ದು, ಸಂಸ್ಕೃತಿ ಮೊದಲೇ ಇತ್ತು. ದೇವರಿಲ್ದಿದ್ರೂ ಸಂಸ್ಕೃತಿ ಇರುತ್ತೆ ನಮ್ಮದು. ಸೊ ಈ ಸಂಸ್ಕೃತಿ ಏನಕ್ಕೆ ಅಂದರೆ, ಅಗೇನ್, ಅಲ್ಲಿಯ ಸುಸ್ಥಿರ ಬದುಕನ್ನು ಕಟ್ಕೊಡೋದಕ್ಕೆ ಒಂದು ಸಂಸ್ಕೃತಿ ಉಟ್ಕೊಂಡಿರುತ್ತೆ. ಸಂಸ್ಕೃತಿ ಅಂದರೆ ಈ ಆಹಾರ, ಉಡುಗೆ ತೊಡುಗೆ ಇವೆಲ್ಲವೂ ಅದರ ಭಾಗ ಅಲ್ಲ, ಭಾಷೆ ಇವೆಲ್ಲವೂ ಅದರ ಭಾಗ. ಸೊ ಭಾಷೆಯಲ್ಲಿ ಅದೆಲ್ಲ ದಾಖಲಾಗಿರುತ್ತೆ. ಸೊ ಹಾಗಾಗಿ ಭಾಷೆ ಬೇಕು ನಮಗೆ ಉಳ್ಕೊಳ್ಳೋದಕ್ಕೆ. ಇಲ್ದಿರೋದು ಆಡೋ ಒಂದು ಭಾಷೆ ಅಷ್ಟೇ.
ಅದಕ್ಕೋಸ್ಕರ ಹೊಡೆದಾಡಿ ಒಬ್ಬರನ್ನ ಕೊಲ್ಲಬೇಕು ಅಂತೆಲ್ಲ ಏನೂ ಇಲ್ಲ. ಅದು ಅಲ್ಲಿನ ಮಣ್ಣಿಗೆ ಮುಖ್ಯವಾದ, ಬದುಕೋದಕ್ಕೆ ಮುಖ್ಯವಾದಂಥ, ಅಥವಾ ಅದು ಅಲ್ಲಿನ ಮಣ್ಣಲ್ಲಿ ಬದುಕುವಂಥ ದಾರಿಯನ್ನು ದಾಖಲು ಮಾಡಿರುವಂಥ ಒಂದು ಟೂಲ್ ಭಾಷೆ. ಹಾಗಾಗಿ ಭಾಷೆ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಭಾಷೆ ಉಳಿಸ್ಕೋಬೇಕು. ಆ ಭಾಷೆ ಸಾಹಿತ್ಯದ ಮೂಲಕ, ಅದರ ಮೂಲಕ ಎಲ್ಲದನ್ನು ಡಾಕ್ಯುಮೆಂಟ್ ಮಾಡ್ತಾ ಹೋಗಿರುತ್ತೆ. ಹಾಗಾಗಿ ಆ ಭಾಷೆ ಮುಖ್ಯ ಆಗುತ್ತೆ. ಆ ಭಾಷೆ ಉಳಿಯೋದಕ್ಕೆ ಸಿನಿಮಾ ಕೂಡ ಒಂದು ದೊಡ್ಡ ಡಾಕ್ಯುಮೆಂಟ್. ಸೊ ಈ ಥರದ ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಆ ಥರದ ಕೆಲಸ ಮಾಡೋಕ್ಕೆ ಬರುವಂಥ ಟ್ಯಾಲೆಂಟ್ನ ನಾವು ಅವ್ರ ಜೊತೆ ನಿಂತ್ಕೋಬೇಕಾಗತ್ತೆ. ಓಪನ್ ಆಗಿ ಬಂದು ಸಿನಿಮಾ ನೋಡಬೇಕಾಗತ್ತೆ. ಅಂದರೆ ಏನು ಜಜ್ಮೆಂಟ್ಗಳಿದೆ. ನಾವು ಟ್ರೈಲರ್ ಮಾಡ್ತೀವಿ, ಟ್ರೈಲರಲ್ಲಿ ಒಂದು ಹೇಳಿರ್ತೀವಿ ಹಿಂಗಿದೆ ಕಥೆ ಅಂತ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನಗಳಿಗೆ? ಈಗ ಜನಗಳನ್ನ ಯಾವ ಮಾರ್ಕ್ಸ್ ಕರ್ಕೊಂಬರೋದು ಅಂತ ಇವರೆಲ್ಲೂ ಯಾಮಾರ್ಸೋಕ್ಕೆ ಟ್ರೈ ಮಾಡ್ತಾರಲ್ಲ, ಟ್ರೈಲರ್ಲಿ ಎಲ್ಲ ಹೇಳ್ಬಿಡಿದ್ದಾರೆ ನನಗೆ ಗೊತ್ತಿರೋ ಹಂಗೆ. ಸೊ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮುಂಚೆನೇ ಗೊತ್ತು ಆಡಿಯನ್ಸ್ಗೆ. ಬಟ್ ಸ್ಟಿಲ್ ಒಂದು ಲೆವೆಲ್ಗೆ ಓಪನ್ ಮೈಂಡೆಡ್ ಆಗಿ ಬಂದಾಗ ನಾವು ಆಡಿಯನ್ಸು, ಒಬ್ಬ ನಿರ್ದೇಶಕ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ನಮ್ಮ ಜೊತೆ ಏನೋ ಒಂದು ಕಾನ್ವರ್ಸೇಷನ್ ಟ್ರೈ ಮಾಡ್ತಾ ಇರ್ತಾನೆ, ಒಂದು ಸಂಭಾಷಣೆ ಶುರು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ಸಂಭಾಷಣೆಗೆ ನಾವು ಓಪನ್ ಆಗಿ ಬಂದಾಗ ಒಂದು ಸಂಭಾಷಣೆ ಆದರೆ ಅಲ್ಲಿ ಬೇಕಾದಷ್ಟು ವಿಚಾರ ವಿನಿಮಯ ಆಗೋಕ್ಕೆ ಸಾಧ್ಯ, ಎಲ್ಲರ ಜೀವನವೂ ಸಮೃದ್ಧ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಮುಖ್ಯವಾಗಿ ನನಗೆ ಯಾವುದೇ ಸಿನಿಮಾ ಆಗಲಿ ಜನ ಯಾಕೆ ಹೋಗಿ ನೋಡಬೇಕು ಅಂತಂದರೆ ಇವೆಲ್ಲ ಕಾರಣಗಳಿಗೋಸ್ಕರ ಹೋಗಿ ನೋಡಬೇಕು. ಈ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ ಅಗೇನ್ ತುಂಬ ರಿಲೇಟಬಲ್ ಅಂತ ನನಗನ್ಸುತ್ತೆ. ನನಗೆ ಅನಿಸ್ತು ಆ್ಯಸ್ ಅನ್ ಆಡಿಯನ್ಸ್ ನಾನು ನೋಡಿದಾಗ ಒಂದು ಮೇಯ್ನಾಗಿ ಈ ಥರ ಒಂದು ಸೆಂಟ್ರಲ್ ಕ್ಯಾರೆಕ್ಟರ್ಗೆ ಒಂದು ಹೆಣ್ಣಿದೆ, ಇಲ್ಲಿ ಸಿನಿಮಾದಲ್ಲಿ ತೋರಿಸಿ ಒಂದು ಕೊಲೆ ನಡೆದಿದೆ ಅಂತ, ಅದರ ಸುತ್ತ ಏನೆಲ್ಲ ಆಗ್ತಾ ಇದೆ, ಒಂದು ಮರ್ಡರ್ ಮಿಸ್ಟ್ರಿನ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಥರ ತೋರಿಸ್ತೀವಿ ನಾವು ಟ್ರೈಲರ್ಲಿ. ಸೊ ಈ ಟ್ರೈಲರ್ನಲ್ಲಿ ನಡೆಯುವಂಥ ಇನ್ವೆಸ್ಟಿಗೇಷನ್ ಏನಿದೆ, ಆ ಇನ್ವೆಸ್ಟಿಗೇಷನ್ ನಡೀತಾ ಸಮಾಜದ ಒಂಥರ ಡಿಸೆಕ್ಷನ್ ಆಗ್ತಾ ಹೋಗುತ್ತೆ. ಒಬ್ಬೊಬ್ಬರೇ ಪಾತ್ರಗಳು, ಯಾರು ಸಸ್ಪೆಕ್ಟ್ಸ್ ಯಾರು ಇರ್ತಾರೋ, ಇವ್ರು ಯಾರನ್ನೆಲ್ಲ ಹಿಡ್ಕೊಂಡ್ಬರ್ತಾರೋ ಅವರೆಲ್ಲರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ನಮ್ಮ ಸಮಾಜದ ಬೇರೆ ಬೇರೆ ಮುಖಗಳು ಓಪನ್ ಆಗ್ತಾ ಹೋಗ್ತವೆ. ಅದ್ರಲ್ಲಿ ನಾವೆಲ್ಲರೂ ಇರ್ತೀವಿ. ಸೊ ನಾವು ಯಾವುದೋ ಒಂದು ಪಾತ್ರದ ಯಾವುದೋ ಒಂದು ವಿಷಯಗಳು ನಮ್ಮಲ್ಲೂ ಇದ್ದಿರ್ತವೆ. ಸೊ ಎಲ್ರಿಗೂ ಒಂಥರದ ಕನ್ನಡಿ ಹಿಡಿಯುವಂಥ ಕೆಲಸ ಅಂತ ಅನ್ಸುತ್ತೆ ಇದು. ಸೊ ಅದರ ಮೂಲಕ ನಮ್ಮನ್ನು ನಾವೇ ನೋಡ್ಕೋಬೋದು ಅಂತ ನನಗನ್ಸುತ್ತೆ. ಈ ಸಿನಿಮಾದಲ್ಲಿ ನೋಡಿಕೊಂಡು ನಮ್ಮನ್ನು ನಾವೇ ಪ್ರಶ್ನಿಸ್ಕೊಳ್ಳುವಂಥ ಒಂದು ಸಿನಿಮಾ ಇದಾಗುತ್ತೆ ಖಂಡಿತ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಗಾಗಿ ನೋಡಬೇಕು ಈ ಸಿನಿಮಾ. ಜೊತೆಗೆ ಎಲ್ಲರೂ ಹೇಳೋ ಹಾಗೆ ಒಂದು ಥ್ರಿಲ್ಲರ್ ಕೂಡ ಅಲ್ಲ ಇದು. ಸೊ ಒಂದು ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಅದನ್ನು ಎಫೆಕ್ಟಿವ್ ಆಗಿ ಮಾಡಿದ್ದೀವಿ ಅಂತ ಅನ್ಕೊತೀನಿ. ಸೊ ಇಂಟ್ರೆಸ್ಟಿಂಗಾಗಿ ತೊಗೊಂಡು ಹೋಗುತ್ತೆ ನಿಮಗೆ ಹಂತವಾಗಿ ಇವರ ಯಾರು ಅಂತ ಹೇಳ್ಕೊಂಡು ಹೋಗಿರಲಿಲ್ಲ, ಹೂ ಡನ್ ಇಟ್ ಥರ. ಸೊ ಆ ಇಂಟ್ರೆಸ್ಟ್ನು ಉಳಿಸ್ಕೊಳ್ತಾನೆ ಒಂದು ಲೆವೆಲ್ಗೆ ಡೆಫಿನೆಟ್ಲಿ ಚಿಂತನೆಗೂ ಹಚ್ಚುತ್ತೆ ಈ ಸಿನಿಮಾ ಅಂತ ನನಗೆ ಅನ್ಸುತ್ತೆ.